ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ಬಂದು ನಮ್ಮ ಉತ್ತರ ಕರ್ನಾಟಕದಲ್ಲಿ 4ನೇ ತಿಂಗಳು ಅಥವಾ 5ನೇ ತಿಂಗಳು ಪ್ರೆಗ್ನೆಂಟ್ ಇದ್ದಾಗ ಈ ಕಳ್ಕುಬಸ ಅಂತ ಮಾಡ್ತಾರೆ. ಅದನ್ನು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ. ಇವ್ರು ಬಂದು ನನ್ನ ಸೋದರ ಮಾವನ ಮಗಳು. ಸೊ ಅಚಾನಕ್ಕಾಗಿ ನಾವು ಊರಿಗೆ ಹೋಗಿದ್ದೆ. ಸೊ ಗೊತ್ತಾಯಿತು ಈ ಫಂಕ್ಷನ್ ಇದೆ ಅಂತೇಳಿ, ಹಾಗಾಗಿ ಅಲ್ಲಿ ಹೋಗಿ ಮೀಟ್ ಮಾಡಿ ಬಂದೆ. ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಇದು ಮೊದಲಿದ್ದು ಚಾಜಾ ಅಂತ ಮಾಡ್ತಾರೆ. ಸೊ ಹಾಗಾಗಿ ಅದು ಪ್ರೆಗ್ನೆಂಟ್ ಆದಮೇಲೆ ಮತ್ತು ಏನೋ ನೆದ್ರ ಬೀಳಬಾರ್ದು ಅಂತೇಳಿ ಇದನ್ನು ಮಾಡ್ತಾರೆ ಚಾಜನ. ಅವ್ರಿಗೆ ಒಂದು ಕಾಯಿನೂ ಕೊಟ್ಟಿರ್ತಾರೆ. ಸೊ ಎಲ್ಲೇ ಹೋದರೆ ಕಾಯಿ ಹಿಡ್ಕೊಂಡು ಹೋಗಬೇಕು ನೀವು ಅಂತಂತೇಳಿ ಸೊ ಅದು ಚಾಜಾ ಮಾಡ್ತಾರೆ. ಸೊ ಫಸ್ಟ್ ಪ್ರೆಗ್ನೆಂಟ್ ಆದಮೇಲೆ ಫಸ್ಟ್ ಮಾಡುವಂಥ ಇದು ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಆಮೇಲೆ 7ನೇ ತಿಂಗಳು 9ನೇ ತಿಂಗಳಲ್ಲಿ ಮತ್ತು ಮೇನ್ ಕುಬುಸ ಅಂತ ಮಾಡ್ತಾರೆ. ಸೊ ಅದನ್ನು ಕೂಡ ಮಾಡ್ತಾರೆ. ಇದು ಮುಂಚೆ ಇದು ಚಾಜಾ ಅಂತ ಮಾಡುವಂಥ ಒಂದು ಫಂಕ್ಷನ್ನು. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ. ಸ್ಪೆಷಲಿ ಹಳ್ಳಿಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಹಾಡಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಹಾಡ ಕೇಳೋದೇ ಒಂದು ಏನೋ ಒಂದು ಸ್ಪೆಷಲ್ ಫೀಲ್ ಆಗುತ್ತೆ. ಸೊ ಸಿಟಿಯಲ್ಲಿ ಈ ಥರ ಏನೂ ಇರಲ್ಲ. ಸೊ ಹಾಡ ಆಡ್ತಾರಲ್ವ, ಅದೇ ಒಂದು ಸ್ಪೆಷಲ್ ಈ ಕಾರ್ಯಕ್ರಮದಂತ ಹೇಳ್ಬೋದು. ಹಳ್ಳಿಯಲ್ಲಿ ಸ್ಪೆಷಲಿ ತುಂಬಾ ಇಷ್ಟವಾಗುವಂಥದ್ದು ಏನು ಅಂತಂದರೆ ತುಂಬ ನ್ಯಾಚುರಲ್ ಆಗಿರುತ್ತೆ. ಅಲ್ಲೇ ಹಳ್ಳಿಯಲ್ಲೇ ಸಿಗ್ತಾ ಇರುತ್ತೆ. ಹಾಗೆ ಹಾಡನ್ನು ಆಡ್ತಿರ್ತಾರೆ. ಹಾಗೆ ಅಡುಗೆ ಅಂತೂ ಸೂಪರಾಗಿರುತ್ತೆ ಹಳ್ಳಿ ಅಡುಗೆ ನೋಡ್ಬೋದು ಇಲ್ಲಿ. ಸೊ ನಮ್ಮ ಉತ್ತರ ಕರ್ನಾಟಕದ ಮೇನ್ ಸ್ಪೆಷಲ್ ಅಂತಂದರೆ ಹುಗ್ಗಿ, ಹೋಳಿಗೆ, ಕಟ್ಟಿನ ಸಾರು, ಅನ್ನ, ಚಪಾತಿ, ಬದ್ನಿಕಾಯಿ ಪಲ್ಯ, ಹಪ್ಪಳ ಸೂಪರಾಗಿರುತ್ತೆ ತಾಲಿ ಅಂತ ಹೇಳ್ಬೋದು. ನೆಕ್ಸ್ಟ್ ಅದು ಮುಗಿಸ್ಕೊಂಡು ನೆಕ್ಸ್ಟ್ ಡೇ ನಾವು ಗಂಡನ ಊರಿನಿಂದ ನೆಕ್ಸ್ಟ್ ಬಿಜಾಪುರದಲ್ಲಿರೋ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಲಗೇಜ್ ಇದೆ ತಗೊಂಡು ಊಟದ ಮುಗಿಸ್ಕೊಂಡು ನಾನು ನೆಕ್ಸ್ಟ್ ಪುಣೆಗೆ ಹೋಗ್ತಾ ಇದ್ದೀವಿ. ಸೊ ಎಮೋಷ್ನಲ್ ಬ್ಲಾಗ್ ಅಂತ ಹೇಳ್ಬೋದು. ಹಾಗಾಗಿ ನಾನು ಜಾಸ್ತಿ ಕವರ್ ಮಾಡೋಕ್ಕೆ ಆಗಲಿಲ್ಲ. ಸೊ ಅತ್ತೆ ಮನೆಯಿಂದ ಹೋಗಬೇಕಾದ್ರೆ ನನಗೆ ಅಷ್ಟೇ ಫೀಲ್ ಆಗುತ್ತೆ. ಅತ್ತೆ ನನಗೆ ಹೋಗೋ ಟೈಮ್ದಲ್ಲಿ ಏನೇನು ಬೇಕಂತೇಳಿ ಎಲ್ಲ ಜೋಳ ಇರ್ಬೋದು, ಗೋಧಿ ಇರ್ಬೋದು, ಮತ್ತು ಬ್ಲಾಗ್ನಲ್ಲಿ ಶೇರ್ ಮಾಡಿದ್ದೇನೆ ಮತ್ತು ಏನೇನೆಲ್ಲ ತೊಗೊಂಡು ಬಂದರು ಅಂಥೇಳಿ. ಸೊ ಏನೇನು ಬೇಕು ಎಲ್ಲ ಅಷ್ಟು ಕಟ್ತಾರೆ. ಮೊಮ್ಮಕ್ಕಳಂದ್ರೆ ತುಂಬಾ ಖುಷಿ. ಹಾಗಾಗಿ ಸೊ ಅಲ್ಲಿ ಏನು ಹೊಲದಲ್ಲಿ ಅಥವಾ ಹಳ್ಳಿಯಲ್ಲಿ ಸಿಗುತ್ತಲ್ವ, ಒಂದು ಹುಣಸೆ ಹಣ್ಣು ಹಿಡ್ಕೊಂಡು ಕಾಳುಗಳಿರ್ಬೋದು, ಹಾಗೆ ಒಂದು ಚಿರುಮುರಿ ಚೀಲ ಅಥವಾ ಒಂದು ಮುರ್ಮುರ ಚೀಲ ಕೂಡ ಅಲ್ಲಿಂದೇ ತರ್ತೀನಿ ನಾನು. ಮಹಾರಾಷ್ಟ್ರದಲ್ಲಿ ಅಷ್ಟು ಚೆನ್ನಾಗಿ ಸಿಗಲ್ಲ, ಸ್ಪೆಷಲ್ ನಮ್ಮ ಪುಣೆಯಲ್ಲಿ. ಸೊ ಅದು ಬೇರೆ ಥರ ಇರುತ್ತೆ ಮುರ್ಮುರ. ಹಾಗಾಗಿ ಒಂದು ಚೀಲ ಅದರಲ್ಲಿ ಅಲ್ಲೇ ಹಾಕೊಂಬರ್ತೀವಿ. ನಾವೇನಾದರೂ ಕಾರ್ ತೊಗೊಂಡು ಹೋದರೆ ನಾನು ತೊಗೊಂಡು ಬಂದುಬಿಡ್ತೀನಿ. ಸೊ ಆಲ್ಮೋಸ್ಟ್ ಒಂದು 6 ಮಂತ್ ತನಕ ನನಗೆ ಅದೊಂದು ಚೀಲ ಸಾಕಾಗುತ್ತೆ. ಹಾಗಾಗಿ ಸೊ ಇಲ್ಲಿ ನಾವು ಹೋಗ್ತಾ ಇದ್ವಿ ಪುಣೆಗೆ. ಸೊ ಅಮ್ಮನ ಬಿಟ್ಟು ಹೋಗ್ತಾ ಇರ್ತೀವಲ್ಲ, ಅದೊಂದು ಏನೋ ಒಂದು ಬೇಜಾರು ಅಂತ ಹೇಳ್ಬೋದು. ಎಷ್ಟು 1 ತಿಂಗಳಿದ್ರೂ ಅದೇನೋ ಲಾಸ್ಟ್ ಹೋಗೋ ಟೈಮ್ನಾಗ ಕಣ್ಣಿನಲ್ಲಿ ಒಂದು ನೀರು ಬರೋದಂದರೆ ಕಾಮನ್. ಅಮ್ಮನ ಮುಖದಲ್ಲಿ ಇರ್ಬೋದು ಅಥವಾ ಎಲ್ಲರದ್ದು ಫುಲ್ ಎಮೋಷ್ನಲ್ ಆಗ್ತಾರೆ. ಸ್ಟಾರ್ಟಿಂಗ್ ಬಂದಾಗ ಖುಷಿ ಹೇಗಿರ್ತದೆ ಫುಲ್ ಅಪೋಸಿಟ್ ಆಗಿರುತ್ತೆ. ವಾಪಸ್ ನಮ್ಮ ಮನೆಗೆ ಪುಣೆಗೆ ರಿಟರ್ನ್ ಆಗುವ ಟೈಮ್ದಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ. ಬಟ್ ರಿಟರ್ನ್ ಬರೋದ್ನಾಗ ತುಂಬಾ ಬೇಜಾರಾಗುತ್ತೆ. ನೆಕ್ಸ್ಟ್ ಡೇ ಮತ್ತು ಆ್ಯಸ್ ಯೂಶುವಲ್ ನಮ್ಮ ರುಟೀನು, ನಮ್ಮ ಜವಾಬ್ದಾರಿಗಳು ಸ್ಟಾರ್ಟ್ ಆಗುತ್ತೆ. ಸೊ ಅದು ಓಕೆ. ಬಟ್ ಹೋಗೋ ಟೈಮ್ದಲ್ಲಿ ಮಾತ್ರ ತುಂಬಾ ಬೇಜಾರಾಗುತ್ತೆ. ಹಾಗೆ ಸೊ ಮಧ್ಯೆ ಮಧ್ಯೆ ಬಿಸಿಲು ಬರ್ತಾಯಿತ್ತು, ಹಾಗೆ ಮಳೆನೂ ಬರ್ತಾಯಿತ್ತು. ವೆದರ್ ತುಂಬಾ ಚೆನ್ನಾಗಿತ್ತು. ಮಧ್ಯಾಹ್ನ 3 ಗಂಟೆ ಬಿಟ್ವಿ ನಾವು ಬಿಜಾಪುರ. ಸೊ ರೀಚ್ ಆಗೋಷ್ಟಿಗೆ ಆಲ್ಮೋಸ್ಟ್ ನಮಗೆ ನೈಟೇ ಆಯಿತು. ಸೊ ಮಿಡಲ್ ಏನಾದರೂ ತಿಂದ್ರಾಯಿತು ಅಂತ ಒಂದು 8 ಗಂಟೆಗೆ ಒಂಚೂರು ಸ್ನ್ಯಾಕ್ಸ್ ತಿಂದ್ರಾಯ್ತು ಅಂತ ಹೋಗ್ತಾ ಇದ್ದೀವಿ. ಸೊ ಅಲ್ಲೇ ಸರ್ಚ್ ಮಾಡ್ತಾಯಿದ್ವಿ ಯಾವುದು ಚೆನ್ನಾಗಿದೆ ಅಂಥೇಳಿ. ಸೊ ಫೈನಲಾಗಿ ಒಂದು ಹೋಟೆಲ್ ಸಿಕ್ತು, ಚೆನ್ನಾಗಿ ಅನ್ನಿಸ್ತು ನಮಗೆ. ಅಲ್ಲಿ ಹೋಗಿ ನಾವು ಏನಾದರೂ ಬೇಸಿಕ್ಕಾಗಿ ಊಟ ಮಾಡ್ತೀರಾ ಅಥವಾ ಏನಾದರೂ ಸ್ನ್ಯಾಕ್ಸ್ ತಿಂತೀರಾ ಅಂದರು. ಸೊ ನಾವು ಮಧ್ಯಾಹ್ನ ಅಮ್ಮನ ಮನೇಲಿ ಚೆನ್ನಾಗಿ ಊಟ ಮಾಡ್ಕೊಂಡು ಬಂದಿದ್ವಿ. ಅಮ್ಮ ಫುಲ್ ಅಡುಗೆ ಮಾಡಿದರು. ಸೊ ಹಾಗಾಗಿ ಸ್ನ್ಯಾಕ್ಸ್ ತಿಂದ್ರಾಯಿತು ಅಂದೇಳಿ ನಾನು ಪಾವ್ ಭಾಜಿ ತಿಂದೆ. ಪಾವ್ ಭಾಜಿ ತುಂಬಾ ಇಷ್ಟ ಆಗುತ್ತೆ ನನಗೆ. ಮಹಾರಾಷ್ಟ್ರದಲ್ಲಿ ಅಂತೂ ಆಲ್ಮೋಸ್ಟ್ ಬ್ರೆಡ್ ಐಟಮ್ಸ್ ಜಾಸ್ತಿ. ವಡಾಪಾವ್ ಇರ್ಬೋದು, ಪಾವ್ ಭಾಜಿ,
ಮಿಸಲ್ ಪಾವ್ ಇದೇ ಥರ ಇರುತ್ತೆ. ಸೊ ಅದರಲ್ಲಿ ನನಗೆ ಇಷ್ಟ ಅಂದರೆ ಪಾವ್ ಭಾಜಿ ಚೆನ್ನಾಗಿ ಅನಿಸುತ್ತೆ. ಹಾಗೆ ನಮ್ಮ ಮಕ್ಕಳಿಗೆ ಫ್ರೆಂಚ್ ಫ್ರೈಸ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಅವ್ರಿಗೆ ಅದಕ್ಕೂ ತೊಗೊಂಡ್ರು. ಹಾಗೆ ನನ್ನ ಹಸ್ಬೆಂಡು ಮಟಕಿ ಫ್ರೈ ಅಂತ ಸಿಗುತ್ತೆ, ತುಂಬ ಹೆಲ್ದಿಯಾಗಿರುತ್ತೆ. ಸೊ ಅದನ್ನು ಟ್ರೈ ಮಾಡ್ತೀನಿ ಅಂತ ಅವ್ರು ಅದನ್ನು ತಿಂದರು. ಲಾಸ್ಟಿಗೆ ಕೊನೆಯದಾಗಿ ಕಾಫಿ ಇಲ್ಲಾಂದರೆ ಹೇಗೆ, ಸೊ ಕಾಫಿ ಕುಡಿದು ನೆಕ್ಸ್ಟ್ ನಮ್ಮ ಪಯಣ ಸ್ಟಾರ್ಟ್ ಮಾಡಿ. ಸೊ ಮಧ್ಯೆ ಮಧ್ಯೆ ಸಾಂಗ್ ಕೇಳ್ಕೊತಾ ಹೋಗ್ತಾ ಇದ್ವಿ. ವೆದರು ಚೆನ್ನಾಗಿತ್ತಲ್ವ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಫೈನಲಿ ಪುಣೆ ರೀಚ್ ಆದ್ವಿ. ನಾವು ಮನೆಗೆ ಬರೋಷ್ಟಿಗೆ 11:30 ಆಯಿತು ರಾತ್ರಿ. ಅಮ್ಮ ಸ್ವಲ್ಪ ಬುತ್ತಿ ಕಟ್ಟಿದ್ರು, ಹಾಗಾಗಿ ಅದೇ ಸ್ವಲ್ಪ ತಿಂದು ಮನ್ಕೊಂಡ್ವಿ ನಾವು. ಬೆಳಗ್ಗೆ ಮಾರ್ನಿಂಗ್ ವ್ಯೂ ಈ ಥರ ಇದೆ. ಮಳೆ ತುಂಬಾ ಬರ್ತಾ ಇತ್ತು. ರಾತ್ರಿ ಎಲ್ಲ ಹಾಗೆ ಜಿಟಿ ಮಳೆ ಬರ್ತಾನೇ ಇತ್ತು. ಸೊ ಜಾಸ್ತಿ ಮಳೆ ಆಗ್ತಾಯಿದೆ ಮಹಾರಾಷ್ಟ್ರದಲ್ಲಿ. ಚೆನ್ನಾಗಿ ಅನಿಸುತ್ತೆ ವೆದರು, ಆದರೆ ಬಟ್ಟೆನ ಒಣಗಿಸ್ಕೋದೆ ತುಂಬ ಕಷ್ಟ ಅಂತ ಹೇಳ್ಬೋದು. ಜಸ್ಟ್ ಬಾಲ್ಕನಿಯಲ್ಲೇ ಬಟ್ಟೆನ ಒಣಗಿಸ್ಬೇಕು, ಹಾಗಾಗಿ ತುಂಬಾ ಕಷ್ಟ. ಫೈನಲಿ ಏನೋ ಚೆನ್ನಾಗಿದೆ. ಆಮೇಲೆ ಸೊ ಅತ್ತೆ ಶಾವಿಗೆ ಕಟ್ಟಿದ್ರು. ಸೊ ಶಾವಿಗೆನ ಒಂದು ಬಾಕ್ಸ್ ನಿಂದಿದ್ದನ್ನು ತೆಗೆದು ಒಂದು ಈ ಥರ ಒಂದು ಡಬ್ಬಿಯಲ್ಲೇ ಹಾಕಿ ಎತ್ತಿ ಇಡ್ತಾ ಇದ್ದೆ. ಸೊ ತುಂಬಾ ಕಟ್ಟಿದ್ರು. ಅತ್ತೆ ಇರ್ಬೋದು, ಅಮ್ಮ ಇರ್ಬೋದು, ಹೋಗ್ತೀನಿ ಅಂದರೆ ಮತ್ತೆ ಒಂದು 6 ಮಂತ್ ಬರಲ್ಲ ಅಂಥೇಳಿ. ಸೊ ಏನೇನು ಸಿಗುತ್ತೆ ಎಲ್ಲನೂ ಕೊಟ್ಬಿಡ್ತಾರೆ. ಸೊ ಮಕ್ಕಳಿದ್ದಾರೆ ಮನೆಯಲ್ಲಿ, ಮಾಡ್ಕೊಳ್ತೀನಿ. ಶಾವಿಗೆ ಜಾಸ್ತಿ ಕಳಿಸಿದ್ರು. ಸೊ ಮ್ಯಾಗಿ ತಿನ್ನಬೇಡಿ ತಂದು ಇದನ್ನೇ ಶಾವಿಗೆ ಉಪ್ಪಿಟ್ಟನ್ನು ಮಾಡ್ಕೊಂಡು ತಿನ್ನಿ ಅಂತ ಜಾಸ್ತಿ ಇಷ್ಟಪಡ್ತಾರೆ ನನ್ನ ಮಕ್ಕಳು. ಸ್ಪೆಷಲಿ ನನ್ನ ಹಸ್ಬೆಂಡನ್ನು ತುಂಬ ಇಷ್ಟಪಡ್ತಾರೆ, ನನಗೂ ಇಷ್ಟ. ಹಾಗಾಗಿ ಶಾವಿಗೆ ಜಾಸ್ತಿ ಯೂಸ್ ಮಾಡ್ತೀವಿ. ಆದಷ್ಟು ಮ್ಯಾಗಿನ ಅವಾಯ್ಡ್ ಮಾಡ್ತೀನಿ. ಸೊ ಇದನ್ನೇ ಉಪ್ಪಿಟ್ಟಾಗಿರ್ಬೋದು, ಶಾವಿಗೆ ಪಾಯಸ ಇರ್ಬೋದು, ಮತ್ತು ಹಾಗೆ ಪ್ಲೇನ್ ಆಗಿ ಶಾವಿಗೆನ ಬೇಯಿಸ್ಕೊಂಡು ಅದರಲ್ಲಿ ಬೆಲ್ಲ ಹಾಲು ಹಾಕ್ಕೊಂಡು ತಿಂದರೂ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಹಾಗಾಗಿ ಆ ಥರ ಬಳಸ್ತೀನಿ ನಾನು. ಸ್ವಲ್ಪ ಜಾಸ್ತಿ ತಂದಿರೋದರಿಂದ ಅದನ್ನು ಕಟ್ಬಾರ್ದು ಅಂತೇಳಿ ಈ ಥರ ಒಂದು ಮೇಲೆ ಕವರ್ ಹಾಕಿ ಏರ್ ಟೈಟ್ ಆಗಲಿ ಅಂತೇಳಿ ಈ ಥರ ಮಾಡ್ತಾಯಿದ್ದೀನಿ. ಹಾಗೆ ಹೊಲದಲ್ಲೇ ಬೆಳೆದಂಥ ಶೇಂಗಾ ಇತ್ತು, ಅದು ಕೂಡ ಕಟ್ಟಿದ್ರು. ಸೊ ಶೇಂಗಾ ಅದು ಬುಡ್ಡಿ ಇರುತ್ತೆ, ಮೊದಲು ಒಂದು ಬಳ್ಳಿಯಲ್ಲಿ ಶೇಂಗಾ ಆಗಿರುತ್ತೆ, ಅದನ್ನು ಹರಿದಿಟ್ಟಿರ್ತಾರೆ. ಸೊ ಅದನ್ನು ನಾವು ಮತ್ತೆ ಶೇಂಗಾನ ಹೊಡೆದು ನಾವು ಬಳಸಬೇಕಾಗುತ್ತೆ. ಸೊ ಹಾಗಾಗಿ ಒಂದಿಷ್ಟು ಚೀಲಗಳು ಮನೆಯಲ್ಲಿ ಇಟ್ಟಿರ್ತಾರೆ, ಒಂದಿಷ್ಟು ಮಾರಿರ್ತಾರೆ. ಸೊ ನನಗೊಂಚೂರು ಕೊಟ್ಟು ಕಳಿಸಿದ್ರು. ಅದರಲ್ಲಿ ನನಗೆ ಮಕ್ಕಳ ಮಧ್ಯೆ ಆಗಲ್ಲ ಅಂಥೇಳಿ ನನಗೆ ಶೇಂಗಾನ ಬುಡ್ಡಿನ ಹೊಡೆದು ಕಾಳುಗಳನ್ನು ಮಾಡಿ ಕೊಟ್ಟಿದ್ರು. ಒಂದು ಸ್ಟಾರ್ಟಿಂಗ್ ಹೋದ 1-2 ತಿಂಗಳು ನಿಮ್ಗೆ ಈಸಿ ಆಗಲಿ ಅಂಥೇಳಿ. ಆಮೇಲೆ ನಿಂಗೆ ಟೈಮ್ ಸಿಕ್ಕಾಗ ಶೇಂಗಾ ಬುಡ್ಡಿಯನ್ನು ಹೊಡ್ಕೊಂಡು ನೀ ಶೇಂಗಾನ ಬಳಸಂತ ಹೇಳಿದರು. ಸೊ ಇದೇ ಥರ ಎಲ್ಲನೂ ಏನೇನು ತಂದಿದ್ರು, ಮಸಾಲೆ ಖಾರ ಇರ್ಬೋದು, ಉಪ್ಪಿನಕಾಯಿ ಇರ್ಬೋದು, ಸೊ ಎಲ್ಲನೂ ತೆಗೆದು ಒಂದು ಪ್ರಾಪರಾಗಿ ಅದು ಯಾವ ಜಾಗದಲ್ಲಿ ಇಡಬೇಕು ಅದನ್ನು ಇಡ್ತಾ ಇದ್ದೆ. ಸೊ ಉಪ್ಪಿನಕಾಯಿ ಎಲ್ಲ ಪ್ಲಾಸ್ಟಿಕ್ ಬಾಕ್ಸಲ್ಲಿತ್ತು, ಅದನ್ನು ತೆಗೆದು ಒಂದು ಗ್ಲಾಸಿನ ಜಾರಲ್ಲಿ ಹಾಕ್ತಾಯಿದ್ದೆ. ಆಕಳ ಇದೆ, ಹಾಗಾಗಿ ತುಪ್ಪ ಕಳಿಸಿದ್ರು, 1 kg ತುಪ್ಪ. ಅದನ್ನು ಒಂದು ಬಾಕ್ಸ್ನಲ್ಲಿತ್ತು, ಪ್ಲಾಸ್ಟಿಕ್ ಬಾಕ್ಸಲ್ಲಿ. ಅದನ್ನು ತೆಗೆದು ಮತ್ತೆ ಒಂದು ಸ್ಟೀಲ್ ಬಾಕ್ಸಲ್ಲಿ ಹಾಕಿ ಎತ್ತಿಡ್ತಾ ಇದ್ದೆ. ಇದೇ ಥರ ಸೊ ಏನೇನು ತಂದಿದ್ದೆಲ್ಲ ಅಷ್ಟು ಪ್ರಾಪರಾಗಿ ಒಂದೊಂದು ಬಾಕ್ಸಲ್ಲಿ ಹಾಕಿಟ್ರೆ ಅದು ತುಂಬ ದಿನ ಬಾಳಿಕೆ ಬರುತ್ತೆ ಅಂಥೇಳಿ. ಹಾಗೆ ಯಾವುದು ವೇಸ್ಟ್ ಆಗಬಾರ್ದು ಅಂತ ತೆಗೆದು ಎತ್ತಿ ಇಡ್ತಾ ಇದ್ದೆ. ಜೊತೆಗೆ ನಾನು ಅಂದರೆ ನಮ್ಮ ಸೋದರ ಮಾವನ ತೋಟದಲ್ಲಿ ಮಾವಿನಕಾಯಿ ಇತ್ತು. ಸೊ ಮಾವಿನಕಾಯಿ ಕಳಿಸಿದ್ರು, ಅದಿನ ಹಸಿಯಾಗಿದೆ, ಅದು ಹಣ್ಣಿಗಿಟ್ರಾಯಿತು ಅಂತ ಅದನ್ನು ಇಡ್ತಾ ಇದ್ದೀನಿ. ಸೊ ಏನೋ ಒಂದು ಊರು ಬಿಟ್ಟು ಹೋಗ್ತಾ ಇದ್ದೀವಿ ಅಂದರೆ ಎಲ್ಲರಿಗೂ ಒಂದು ಪ್ರೀತಿ ಕೊಡ್ತಾರೆ, ಆ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಹಾಗೆ ಉತ್ತರ ಕನ್ನಡದಲ್ಲಿ ಒಂದು ಊರಿಂದ ಮತ್ತೊಂದು ಊರಿಗೆ ಹೋದರೆ ಇನ್ನೊಂದು ಮೇನ್ ಐಟಮ್ ಅಂತ ಹೇಳ್ಬೋದು, ಅದು ಬಂದು ಚೂಡ. ಸೊ ಚೂಡ ಕಟ್ಟಿದ್ರು, ಅದನ್ನು ಚೂಡನೂ ಒಂದು ಬಾಕ್ಸ್ನ ಹಾಕಿ ಎತ್ತಿ ಇಡ್ತಾ ಇದ್ದೀನಿ. ಹಾಗೆ ಒಂದಿಷ್ಟು ಕಡಕ್ ರೋಟಿ ಕೊಟ್ಟಿದ್ರು, ಸೊ ಅದನ್ನು ಎತ್ತಿ ಇಡ್ತಾ ಇದ್ದೀನಿ. ಅವ್ರ ಹತ್ರ ಇರೋದನ್ನು ಕೊಟ್ಟು ಕಳಿಸ್ತಾರಲ್ವ, ಆ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ರಿಯಲಿ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ. ಅಮ್ಮನ ಮನೆ ಇರ್ಬೋದು ಅಥವಾ ಗಂಡನ ಮನೆ ಇರ್ಬೋದು, ತುಂಬಾ ಚೆನ್ನಾಗಿದೆ ನನಗೆ. ಸೊ ಲಕ್ಕಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಅಪ್ಪ ಅಮ್ಮ, ಈ ಒಂದು ಸುಂದರವಾದ ಜೀವನ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಫುಲ್ ಟು ಯು ಅಂತಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ನನ್ನ ಲೈಫು. ಸೊ ಗಾಡ್ ಗ್ರೇಸ್ ಎಲ್ಲನೂ ಚೆನ್ನಾಗಿ ಹೀಗೆ ಇರಲಿ ಅಂತ ಹೇಳುತ್ತಾ, ನಿಮಗೆ ಈ ಬ್ಲಾಗ್ ಹೇಗೆ ಅನಿಸುತ್ತಾ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಸೊ ಇದು ಬಂದು ಸಂಡೇ ದಿನ ಆಗಿತ್ತು. ಸೊ ನೆಕ್ಸ್ಟ್ ಡೇ ಮಂಡೆಯಿಂದ ಸ್ಕೂಲು ಮತ್ತು ರೀಓಪನ್ ಆಗ್ತಾಯಿದೆ. ಸೊ ಹಾಗಾಗಿ 1 ಡೇ ಮುಂಚೆನೇ ಸೊ ಫ್ರೆಶ್ ಆಗ್ತೀವಿ ಅಲ್ಲ, ಅಷ್ಟು ಸೆಟ್ಲ್ ಆಗಬೇಕಂತ ಬಂದ್ವಿ. ಇದು ಈ ಬ್ಲಾಗ್ ಆಗಿತ್ತು. ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ನಿಮಗೆ ಒಂದು ಹೊಸ ಬ್ಲಾಗ್ನೊಂದಿಗೆ ಸಿಗ್ತೀನಿ. ನಾನಿರೋದು ಪುಣೆಯಲ್ಲಿ. ಸೊ ಪುಣೆಯಲ್ಲಿ ನನ್ನ ಒಂದು ಲೈಫ್ ಸ್ಟೈಲನ್ನು ಹಾಗೆ ಉತ್ತರ ಕರ್ನಾಟಕ ರೆಸಿಪೀಸನ್ನು ಶೇರ್ ಮಾಡ್ತಾ ಇರ್ತೀನಿ. ನಿಮಗೆ ಇಷ್ಟ ಆದರೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ನಿಮಗೊಂದು ಹೊಸ ಬ್ಲಾಗ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.